1996ರ ತಮಿಳು ಚಿತ್ರ ಕಾದಲ್ ಕೊಟ್ಟೈನ ರೀಮೇಕ್ ಸಿನಿಮಾ ಅಂತ ಹೇಳ್ಬೋದು. ಈ ಸಿನಿಮಾ ಈರಾ ಮೂಲ ಚಿತ್ರದಲ್ಲಿ ನಿರ್ವಹಿಸಿದ ಪಾತ್ರವನ್ನೇ ಈ ಕನ್ನಡ ಚಿತ್ರದಲ್ಲೂ ನಿರ್ವಹಿಸಿದ್ರೆ ಅಂತ ಹೇಳ್ಬಿಟ್ಟು 1998ರಲ್ಲಿ ಬಿಡುಗಡೆಯಾಗುತ್ತೆ ಈ ಚಿತ್ರ. ತುಂಬಾನೇ ಫೇಮಸ್ ಆಗಿರ್ತಕ್ಕಂತ ಸಿನಿಮಾ. ಈ ಸಿನಿಮಾದಲ್ಲಿ ರವಿಚಂದ್ರನ್, ಸಂಗೀತ, ಹೀರಾ ರಾಜಗೋಪಾಲ್, ವಿಷ್ಣುವರ್ಧನ್, ರಮೇಶ್ ಅರವಿಂದ್, ಜಗ್ಗೇಶ್, ಪ್ರಕಾಶ್ ರಾಜ್ ವಿಶೇಷ ಪಾತ್ರಗಳಲ್ಲಿ ಕಾಣಿಸ್ಕೊಂತಾರೆ. ಸೊ ಮಲ್ಟಿ ಸ್ಟಾರ್ ಸಿನಿಮಾ ಅಂತ ಹೇಳ್ಬೋದು. ಈ ಸಿನಿಮಾ ಯಾವ್ದು, ಆ ಸಿನಿಮಾ ಏನದ್ರ ಸ್ಟೋರಿ ಅಂತ ನೋಡಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಲೈಕ್, ಶೇರ್, ಕಮೆಂಟ್ ಕೊಟ್ಬಿಡಿ ಅಂತ ಕೇಳ್ಕೊಳ್ತಾ ಬನ್ನಿ ಸ್ನೇಹಿತರೆ, ಯಾವ್ದು ಆ ಸಿನಿಮಾ ಅಂತ ನೋಡ್ತಾ ಹೋಗೋಣ. 1998ರಲ್ಲಿ ಬಿಡುಗಡೆಯಾಗುತ್ತೆ. ಹಂಸಲೇಖ ಅವರಿಗೆ ಫಿಲಿಂ ಫೇರ್ ಪ್ರಶಸ್ತಿ ಸಿಗುತ್ತೆ ಈ ಸಿನಿಮಾದಲ್ಲಿ. ಯಾವ್ದು ಆ ಸಿನಿಮಾ ಅಂದ್ರೆ ಯಾರೇ ನೀನು ಚೆಲುವೆ. ವಿ ರವಿಚಂದ್ರನ್ ಅವರ ಯಾರೇ ನೀನು ಚೆಲುವೆ ಸಿನಿಮಾ ಯಾವ ಮಟ್ಟಕ್ಕೆ ಹಿಟ್ ಆಗುತ್ತಂದ್ರೆ ಸಿನಿಮಾ ತುಂಬಾನೇ ಅದ್ಭುತವಾಗಿದೆ. ಕಥೆನ ನೋಡಿದಾದ್ರೆ ಪದವೀಧರೆ ಕಮಲಿ ತನ್ನ ಸಹೋದರಿ ಮಲ್ಲಿಕಾ ಮತ್ತು ಭಾವ ಶೇಖರ್ ಜೊತೆ ಕುದುರೆ ಮುಖದಲ್ಲಿ ವಾಸಿಸ್ತಾ ಇರ್ತಾಳೆ ಮತ್ತು ಕೆಲಸ ಹುಡ್ಕೋದಕ್ಕೆ ಶುರು ಮಾಡಿರ್ತಾಳೆ. ಬೆಂಗಳೂರಿಗೆ ಭೇಟಿ ನೀಡಿದಾಗ ಅವಳ ಪರ್ಸ್ ಕಳೆದೋಗುತ್ತೆ ಮತ್ತು ಅವಳು ತನ್ನ ಶೈಕ್ಷಣಿಕ ಪ್ರಮಾಣ ಪತ್ರಗಳನ್ನು ಕೂಡ ಕಳೆದುಕೊಂಡು ಭಯ ಪಡ್ತಾ ಇರ್ತಾಳೆ. ಈ ತರ ಇರ್ಬೇಕಾದ ಸಮಯದಲ್ಲಿ ಜೈಪುರದಲ್ಲಿ ಕೆಲಸ ಮಾಡುವ ಅನಾಥ ನಿರಾತಂಕ ವ್ಯಕ್ತಿ ಸೂರ್ಯ, ಇವರೇ ಈ ಸಿನಿಮಾದ ನಾಯಕ ರವಿಚಂದ್ರನ್. ಸೊ ಹೀರೋಯಿನ್ನು ಪರ್ಸ್ನ ಕಳೆದುಕೊಂಡಿರ್ತಾಳೆ, ಪ್ರಮಾಣ ಪತ್ರಗಳನ್ನ ಕಳೆದುಕೊಂಡಿರ್ತಾಳೆ. ಸೊ ಅದು ಆಕಸ್ಮಿಕವಾಗಿ ರವಿಚಂದ್ರನ್ ಅವ್ರಿಗೆ ಸಿಗುತ್ತೆ. ಸೊ ಆಮೇಲೆ ರವಿಚಂದ್ರನ್ ಅವರು ಅವಳನ್ನ ಸಂಪರ್ಕಿಸೋದಕ್ಕೆ ಪ್ರಯತ್ನ ಪಡ್ತಾಳೆ. ಪತ್ರಗಳ ಮುಖಾಂತರ, ಫೋನ್ ಕರೆಗಳ ಮುಖಾಂತರ ಅವಳನ್ನ ಸಂಪರ್ಕನ ಮಾಡ್ತಾರೆ. ಅವರಿಬ್ಬರ ಮಧ್ಯೆ ಫೋನ್ ಕಾಲ್ ಮತ್ತು ಪತ್ರಗಳ ಮೂಲಕವೇ ಪ್ರೇಮ ಬೆಳೆಯುತ್ತೆ, ಪ್ರೀತಿ ಹುಟ್ಟುತ್ತೆ, ಪ್ರೇಮ ಕಥೆ ಬೆಳೆದೋಗುತ್ತೆ. ಅವರು ಭೇಟಿಯಾಗದೆ ಪರಸ್ಪರ ಪ್ರೀತಿಸ್ತಾ ಇರ್ತಾರೆ ಎಂದು ಎಲ್ರು ಅನ್ಕೊಂತಾರೆ. ಹಾಗೆ ಪ್ರೇಮ ಕತೆ ಬೆಳೆದಿರುತ್ತೆ. ಅವರಿಬ್ರು ತಾನು ಸಿಕ್ಕಾಗ ಇದೇ ಸ್ವೆಟರ್ನ ಹಾಕೊಂಬರ್ಬೇಕು ಅಂತ ಅವಳು ಅವನಿಗಾಗಿ ಒಂದು ಗುಲಾಬಿ ಕಸೂತಿಯ ಉಣ್ಣೆಯಲ್ಲಿ ನೇಯ್ದ ಸ್ವೆಟರ್ ಇರ್ತಕ್ಕಂಥದ್ದನ್ನ ಪ್ಯಾಕ್ ಮಾಡಿ ಕಲ್ಸ್ಕೊಡ್ತಾಳೆ. ಅವಳೇ ಸ್ವಂತ ಹೊಲದು ಕಲಿಸ್ಕೊಡ್ತಾಳೆ. ಅದನ್ನ ಅವನು ಇಟ್ಕೊಂಡು ಅವಳನ್ನ ಮೀಟ್ ಆಗೋವಾಗ ಧರಿಸ್ಬೇಕು ಅಂತ ಇಟ್ಕೊಂಡಿರ್ತಾನೆ. ಸೊ ಸೂರ್ಯ ಶೀಘ್ರದಲ್ಲೇ ಕೆಲಸಕ್ಕೆ ಅಂತ ಬೆಂಗಳೂರಿಗೆ ಸ್ಥಳಾಂತರಗೊಳ್ತಾನೆ. ಅಲ್ಲಿ ಶಿವು ಅನ್ನೋ ಸ್ನೇಹಿತನ ಜೊತೆ ಸೇರ್ಕೊಂತಾನೆ. ಶಿವು ಅಂದ್ರೆ ಅವರು ಜಗ್ಗೇಶ್. ಸೊ ಕಮಲಿ ಕೂಡ ಕೆಲಸ ಹುಡ್ಕೋದಿಕ್ಕೆ ಅಂತ ಬೆಂಗಳೂರಿಗೆ ಬಂದು ತನ್ನ ಸ್ನೇಹಿತೆ ಮೇರಿ ಜೊತೆ ಸೇರ್ತಾಳೆ. ಸೊ ಮೇರಿ ಈ ಸಿನಿಮಾದಲ್ಲಿ ತಾರ ಆಗಿರ್ತಾರೆ. ಸೂರ್ಯನ ಬಾಸ್ ಡಯಾನಾ ಹೀರಾ ರಾಜಗೋಪಾಲ್. ಸೊ ಇವರು ತಕ್ಷಣವೇ ಅವನ್ನ ನೋಡಿದ ತಕ್ಷಣ ಪ್ರಭಾವಿತಳಾಗ್ತಾಳೆ. ಅವನ ಮೇಲೆ ಲವ್ ಹುಟ್ಟುತ್ತೆ, ಪ್ರೀತಿ, ಪ್ರೇಮ, ಲವ್ ಏನೋ ಆಗ್ಬಿಡುತ್ತೆ ಅವಳಿಗೆ. ಆದ್ರೆ ಕಮಲಿಯ ಮೇಲಿನ ಅವನ ಪ್ರೀತಿಯ ಬಗ್ಗೆ ಅವನು ತುಂಬಾ ಸ್ಟ್ರಾಂಗ್ ಆಗಿರ್ತಾನೆ. ಹಾಗಾಗಿ ಡಯಾನ ಎಷ್ಟೇ ಪ್ರೀತಿ ತೋರಿಸೋದು, ಎಷ್ಟೇ ಅವನ ಜೊತೆ ರೊಮ್ಯಾನ್ಸ್ ಸೆಕ್ಸ್ಗೆ ಯಾವ್ದಾದಕ್ಕೂ ಮೂವ್ ಮಾಡಿದ್ರು ರವಿಚಂದ್ರನ್ ಮಾತ್ರ ಯಾವುದೇ ರೀತಿ ಅವಳಿಗೆ ಸಿಗೋದಿಲ್ಲ. ಯಾಕಂದ್ರೆ ಅವನು ತುಂಬಾನೇ ಪ್ರೀತಿಸ್ತಾ ಇರ್ತಾನೆ ಕಮಲಿ ಅವ್ರನ್ನ. ಎಷ್ಟು ಪ್ರೀತಿಸ್ತಾ ಇರ್ತಾನೆ ಅಂದ್ರೆ ದೇಹ ಇನ್ನೊಂದು ಮತ್ತೊಂದಕ್ಕಿಂತ ಅವನ ಪ್ರೀತಿನೇ ಅಮೂಲ್ಯ ಅನ್ನೋ ರೀತಿ ಅವನು ಪ್ರೀತಿಸ್ತಾ ಇರ್ತಾನೆ. ಹಂಗಾಗಿ ಡಯಾನ ಎಷ್ಟೇ ಪ್ರಯತ್ನ ಪಟ್ರು ಆಗೋದಿಲ್ಲ. ಸೊ ಅವರಿಬ್ರಿಗೂ ಒಂದು ಸಾಂಗ್ ಕೂಡ ಇದೆ, ಡಯಾನಾ ಅಂತಕ್ಕಂತ ಸಾಂಗ್. ಅದ್ರಲ್ಲಿ ರವಿಚಂದ್ರನ್ ಏನೆಲ್ಲ ಟ್ರೈ ಮಾಡ್ತಾಳೆ. ಸೊ ರವಿಚಂದ್ರನ್ ಸಿಗಲ್ಲ. ಸೊ ಅವ್ರ ಬಾಸ್ ಆಗಿರ್ತಕ್ಕಂತ ಹೀರಾ, ಡಯಾನಾ ಎಷ್ಟು ಕಷ್ಟಪಟ್ರು ಅವಳಿಗೆ ಅವನ್ ಸಿಗೋದಿಲ್ಲ. ಸೊ ಕಮಲಿ ಮೇಲಿನ ಪ್ರೀತಿ ನಿಜವಾಗಿಯೂ ಇದೆ ಅಂತ ಎಲ್ರಿಗೂ ಅನ್ಸುತ್ತೆ. ಸೊ ಪರಸ್ಪರ ಭೇಟಿ ಆಗ್ತಾರೆ. ಇದ್ರ ಪರಿಣಾಮವಾಗಿ ಕೆಲವು ತಪ್ಪು ಗ್ರಹಿಕೆಗಳು ಕೂಡ ಆಗ್ತೈತೆ. ಯಾಕಂದ್ರೆ ಅವರಿಬ್ರು ಪರಸ್ಪರ ಭೇಟಿ ಆಗ್ತಾರೆ. ಆದ್ರೆ ಅವನೇ ಇವನು ಅನ್ನೋದು ಅವ್ರಿಗೆ ಗೊತ್ತಾಗಲ್ಲ. ಒಂದ್ ಸ್ವಲ್ಪ ಅವನ ಬಗ್ಗೆ ಬ್ಯಾಡ್ ಒಪಿನಿಯನ್ ಬೆಳೆಸ್ಕೊಂತಾಳೆ. ಸಿಂಗಾಪುರಕ್ಕೆ ಹೋಗ್ಬೇಕು ಅಂತ ಕೆಲ್ಸ ಬರುತ್ತೆ ಕಮಲಿಗೆ. ಅದನ್ನು ಕೂಡ ತಿರಸ್ಕರಿಸ್ತಾಳೆ. ಯಾಕಂದ್ರೆ ಸೂರ್ಯನ ಹುಡ್ಕ್ಬೇಕು ಅನ್ನೋದು ಅವಳ ಆಸೆ ಆಗಿರುತ್ತೆ. ಸೊ ತುಂಬಾ ಕಷ್ಟ ಆಗಿರುತ್ತೆ ಹುಡ್ಕೋದು. ಕಮಲಿ ಹತಾಶೆಯಿಂದ ತನ್ನ ಊರಿಗೆ ಹಿಂತಿರುಗ್ಬೇಕು ಅಂತ ಅನ್ಕೊಂತಾಳೆ. ಸೊ ಆಗ ಅವಳಿಗೆ ಒಂದು ಸರ್ಪ್ರೈಸ್ ಆಗಿರುತ್ತೆ. ಸೂರ್ಯನನ್ನ ಹುಡ್ಕೋಕ್ ಆಗದೆ ಅವಳು ತನ್ನ ಊರಿಗೆ ವಾಪಸ್ ಹೋಗ್ಬೇಕಾದ್ರೆ ಅವಳು ತುಂಬಾ ಹತಾಶೆಯಿಂದ ಹೋಗ್ತಾಳೆ. ಸೂರ್ಯ ಕೂಡ ತನ್ನ ಕೆಲ್ಸನ
ತ್ಯಜಿಸ್ತಾನೆ. ಯಾಕಂದ್ರೆ ಡಯಾನ ಕಾಟ ಅವನ ಕಡೆ ಅವನ್ಗೆ ತಡ್ಕೊಳೋದಿಕ್ಕಾಗಲ್ಲ. ಹಾಗಾಗಿ ಅವನು ಕೆಲ್ಸನ್ ಬಿಟ್ಟು ಬರ್ತಾನೆ. ಆಗ ವಿಷ್ಣು ಸಿಗ್ತಾರೆ. ವಿಷ್ಣು ಅಂದ್ರೆ ವಿಷ್ಣುವರ್ಧನ್ ಅವರು ಸಿಗ್ತಾರೆ. ಅವ್ರ ಆಶ್ರಯನ ಪಡ್ಕೊಂತಾನೆ. ಅವನು ಇವ್ರಿಗೆ ಒಂದು ಆಟೋ ರಿಕ್ಷಾನ ಕೊಡಿಸ್ತಾರೆ ಜೀವನ ಸಾಗಿಸೋದಕ್ಕೆ. ಸೊ ಆಟೋ ರಿಕ್ಷಾನ ಓಡಿಸೋದಕ್ಕೆ ಶುರು ಮಾಡ್ತಾರೆ ರವಿಚಂದ್ರನ್ ಅವರು. ರಮೇಶ್ ಅರವಿಂದ್ ಅವರು ರಮೇಶ್ ಎಂಬ ಒಬ್ಬ ಶ್ರೀಮಂತ ಉದ್ಯಮಿ ಕಮಲಿನ ಮದುವೆ ಆಗೋದಕ್ಕೆ ಆಸಕ್ತಿ ವ್ಯಕ್ತಪಡಿಸ್ತಾನೆ. ಆದ್ರೆ ಕಮಲಿ ನಿರಾಕರಿಸ್ತಾರೆ ಅಂತ ಹೇಳ್ಬೋದು. ಶಿವನನ್ನ ಭೇಟಿಯಾದಾಗ ಅಂದ್ರೆ ಜಗ್ಗೇಶ್ ಅವ್ರನ್ನ ಭೇಟಿಯಾದಾಗ ಅವಳು ಸೂರ್ಯನ ಮೇಲಿನ ತನ್ನ ಪ್ರೀತಿನ ಹಂಚ್ಕೊಂತಾಳೆ ಮತ್ತು ಕೊನೆಯ ಬಾರಿಗೆ ಅವನನ್ನು ಉಳ್ಕೋದಕ್ಕೆ ಪ್ರಯತ್ನಿಸ್ತಾಳೆ. ತುಂಬಾ ಮಳೆಗಾಲ ಆಗಿರ್ತೈತೆ. ಬೆಂಗಳೂರಿಗೆ ಬಂದಾಗ ಸಖತ್ ಮಳೆ ಬೀಳ್ತಾ ಇರ್ತೈತೆ. ಕಮಲಿ, ಮೇರಿ ಮತ್ತು ಇತರ ಅಷ್ಟ ಸ್ನೇಹಿತರು ಊರ್ನಲ್ಲಿಲ್ಲ ಎಂದು ತಿಳಿದೈತೆ. ಸೂರ್ಯನ ಆಟೋ ರಿಕ್ಷಾ ಹತ್ತಿ ಅದು ಅವನೇ ಎಂದು ತಿಳಿಯದೆ ಅವಳು ಅವನನ್ನು ತೀವ್ರವಾಗಿ ಹುಡುಕ್ತಾಳೆ ಗುರು. ಯಾಕಂದ್ರೆ ಅದು ಅವನೇ ಅಂತ ಗೊತ್ತಿಲ್ಲದೆ ಅವನ ಆಟೋನಲ್ಲೇ ಅವನ್ನ ಹುಡುಕ್ತಾಳೆ. ಇದು ವಿಚಿತ್ರ ಅಂತ ಹೇಳ್ಬೋದು. ದಿನದ ಕೊನೆಯಲ್ಲಿ ಇಬ್ರು ಒಂದತ್ರ ಫ್ರೆಶ್ ಆಗೋದಕ್ಕೆ ಅಂತ ಹೋಗ್ತಾರೆ. ಅಲ್ಲಿ ಅವನು ಅವಳನ್ನು ಕೊಟ್ಟಿದ್ದ ಉಡುಗೊರೆಯಾಗಿದ್ದ ಸ್ವೆಟರ್ನ ಹಾಕೊಂತಾನೆ. ಯಾಕಂದ್ರೆ ಬಟ್ಟೆ ಒದ್ದೆ ಹಾಕೊಂಡು ಮತ್ತೆ ಸಮವಸ್ತ್ರ ಅಂದ್ರೆ ಡ್ರೈವರ್ ಆಗಿರ್ತಾವಲ್ಲ ಕಾಕಿ ಶರ್ಟ್ ನ ಹಾಕೊಂಡು ಮುಚ್ಕೊಂತಾನೆ ಆ ಸ್ವೆಟರ್ನ. ಸೊ ಕಮಲಿ ಖಿನ್ನತೆಯಿಂದ ಮನೆಗೆ ಹೋಗಲು ಯೋಚಿಸ್ತಾಳೆ, ಇನ್ನೇನ್ ಮನೆಗೆ ಹೋಗ್ಬೇಕು ಅಂತ. ಆಗ ಸೂರ್ಯ ಅವಳಿಗೆ ದಾವಣಗೆರೆ ಎಕ್ಸ್ಪ್ರೆಸ್ ರೈಲ್ ಹತ್ತೋದಕ್ಕೆ ಸಹಾಯ ಮಾಡ್ತಾನೆ. ಇನ್ನೇನ್ ರೈಲ್ ಹೊಡ್ತಾ ಇದ್ದಂಗೆ ಸೂರ್ಯ ತನ್ನ ಶರ್ಟ್ ನ ಹಾಗೆ ತೆಗಿತಾನೆ. ತೆಗ್ದಾಗ ಕಮಲಿ ನೋಡ್ತಾಳೆ, ಆ ಸ್ವೆಟರ್ನ ಗಮನಿಸ್ತಾಳೆ. ಆ ಸ್ವೆಟರ್ ಮೇಲೆ ಇದ್ದಂತ ಹೂ ನೋಡ್ತಾಳೆ. ನೋಡಿ ಅವಳು ಓಡೋಡಿ ಬರ್ತಾಳೆ ಟ್ರೈನ್ ಇಂದ. ಬಂದು ಇವನೇ ಸೂರ್ಯ ಅನ್ನೋದು ಗೊತ್ತಾಗುತ್ತೆ, ಅವಳಿಗೂ ಗೊತ್ತಾಗುತ್ತೆ. ಆಗ ಇಬ್ರು ಒಂದಾಗ್ತಾರೆ. ಇದನ್ನ ವಿಷ್ಣು ಮತ್ತು ಮೇರಿ ನೋಡ್ತಾ ಸಂತೋಷ ಪಡ್ತಾರೆ. ಇಲ್ಲಿಗೆ ಸಿನಿಮಾ ಎಂಡ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಪಾತ್ರ ವರ್ಗಗಳನ್ನ ನಾವು ನೋಡೋದಾದ್ರೆ ಈ ಸಿನಿಮಾದಲ್ಲಿ ರವಿಚಂದ್ರನ್, ಸಂಗೀತ, ಹೀರಾ, ತಾರಾ, ದೊಡ್ಡಣ್ಣ, ಸಾಧು ಕೋಕಿಲ, ಹಾಗೆ ಪ್ರಕಾಶ್ ರಾಜ್, ವಿಜಯ್ ಸಾರ್ಥಿ, ರಾಮ್ಜಿ ಇನ್ನು ಸಾಕಷ್ಟು ಕಲಾವಿದರು ನಟಿಸಿದ್ದಾರೆ. ವಿಶೇಷ ಅತಿಥಿ ಪಾತ್ರಗಳಲ್ಲಿ ವಿಷ್ಣುವರ್ಧನ್, ರಮೇಶ್ ಅರವಿಂದ್, ಜಗ್ಗೇಶ್ ತುಂಬಾನೇ ಚೆನ್ನಾಗಿ ಆಕ್ಟ್ ಅನ್ನ ಮಾಡಿದ್ದಾರೆ. ಈ ಸಿನಿಮಾ 1998 ರಿಲೀಸ್ ಆದ್ರೂ ಈಗಲೂ ಕೂಡ ಇದರ ಹಾಡುಗಳು ಹಿಟ್ ಅಂತಾನೆ ಹೇಳ್ಬೋದು ಗುರು. ಈ ಸಿನಿಮಾ ಯಾವ ಮಟ್ಟಕ್ಕಿದೆ ಅಂದ್ರೆ ಯಾರೇ ನೀವು ಚೆಲುವೆ ನಿಜಕ್ಕೂ ಆ ಕಾಲಕ್ಕೆ ತುಂಬಾನೇ ಹೈಪ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಆ ಕಾಲದಲ್ಲಿ ಈ ಸಿನಿಮಾ ತುಂಬಾನೇ ಫೇಮಸ್. ಯಾಕಂದ್ರೆ ಪತ್ರಗಳ ಮುಖಾಂತರ ಪ್ರೀತಿನ ವ್ಯಕ್ತಪಡಿಸ್ತಕ್ಕಂಥದ್ದು, STD ಬೂತ್ ಅಲ್ಲಿ ನಿಂತ್ಕೊಂಡು ಮಾತಾಡ್ತಕ್ಕಂಥದ್ದು ಆ ಕಾಲದ ಜನರೇಷನ್ ಅಲ್ಲಿ ಅದು ಹೈ ಲೆವೆಲ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಆ ಸಿನಿಮಾದಲ್ಲಿ ಅದನ್ನೆಲ್ಲ ತೋರಿಸಿದ್ರೆ, ಹಾಗೆ ಪ್ರೀತಿನ ತುಂಬಾ ಪ್ಯೂರ್ಲಿ ತೋರಿಸಿದ್ರೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ಸಿನಿಮಾ ನಾನ್ ನೋಡಿದಾಗ ತುಂಬಾನೇ ಇಷ್ಟ ಆಯ್ತು. ಹಾಗೆ ಈ ಸಿನಿಮಾದ ಹಾಡುಗಳು ನೋಡ್ಬೇಕು ಅಂದ್ರೆ ತುಂಬಾನೇ ಅದ್ಭುತವಾದ ಮ್ಯೂಸಿಕ್ ಅಂತ ಹೇಳ್ಬೋದು ಹಂಸಲೇಖ ಅವ್ರದ್ದು. ಸೊ ತುಂಬಾ ವಂಡರ್ಫುಲ್ ಮ್ಯೂಸಿಕ್, ಹಾಡುಗಳಂತೂ ಸೂಪರ್ ಡೂಪರ್ ಇಟ್ಟು. ಆ ಕಾಲದಿಂದ ಈ ಕಾಲಕ್ಕೂ ಮುಂದಕ್ಕೂ ಹಾಡುಗಳು ಸೂಪರ್ ಡೂಪರ್ ಇಟ್ಟು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಹೀಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯಮಾಡಿ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ನ ಕ್ಲಿಕ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಕೊಟ್ಬಿಡಿ ಅಂತ ಕೇಳ್ಕೊಂತೀನಿ. ಧನ್ಯವಾದಗಳು. ಶುಭ ದಿನ.